ಬೆಳಗಾವಿಯಲ್ಲಿ ತೀವ್ರಗೊಂಡ ಕಬ್ಬು ಬೆಳೆಗಾರರ ಕಿಚ್ಚು. ಟನ್ಗೆ 3,500 ರೂಪಾಯಿ ನಿಗದಿಗೆ ಬಿಗಿಪಟ್ಟು. ಅನ್ನದಾತರಿಂದ ಅರೆಬೆತ್ತಲೆ ಮೆರವಣಿಗೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶ. ಮತ್ತೆ ರಾಹುಲ್ ಗಾಂಧಿ ಹರಿಯಾಣದಲ್ಲಿ ಮತಗಳ್ಳತನದ ಬಾಂಬ್. ಕೆಎಂಎಫ್ನಿಂದ ತುಪ್ಪದ ಬೆಲೆ ಏರಿಕೆ. ಗ್ರಾಹಕರ ಜೇಬಿಗೆ ಹೊರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತ ಬಲಿ. ತಮ್ಮ ಪರಿಹಾರಕ್ಕಾಗಿ ಅಲೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ಅಹೋರಾತ್ರಿ ಧರಣಿ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ಸರಿಯಾಗಿ ಸ್ಪಂದಿಸುತ್ತಿಲ್ಲವೆಂದು ಸಿಡಿದೆದ್ದ ರೈತರು ಕೊರೆಯುವ ಚಳಿಯಲ್ಲಿ ಮಲಗಿ ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ ಭಾಗದಲ್ಲೂ ರೈತರ ಕಿಚ್ಚು ಜೋರಾಗಿದೆ. ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋರಾಟ ನಡೀತಾ ಇದ್ದು, ಮನೆ ಮಠ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಜೀವನ ನಡೆಸ್ತಾ ಇದ್ದಾರೆ. ರಸ್ತೆಯಲ್ಲಿಯೇ ಊಟ, ನಿದ್ದೆ ಎಲ್ಲವೂ ನಡೀತಾ ಇದೆ. ಇನ್ನು ರಸ್ತೆಯಲ್ಲೇ ಬೃಹತ್ ಪ್ರಮಾಣದಲ್ಲಿ ಅಡುಗೆ ತಯಾರಿಸಿ ರೋಡ್ನಲ್ಲಿಯೇ ಕುಳಿತು ಊಟ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಅರೆಬೆತ್ತಲೆ ಹೋರಾಟಕ್ಕೆ ಇಳಿದಿರುವ ರೈತರಿಗೆ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳ ವೈದ್ಯರು ಸಾಥ್ ನೀಡಿದ್ದಾರೆ. ಸರ್ಕಾರ ಸೂಕ್ತ ರೀತಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡದೇ ಇದ್ರೆ ಹೋರಾಟ ಮತ್ತಷ್ಟು ಉಗ್ರವಾಗಿ ಇರಲಿದೆ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಓಟ್ ಹಾಕೋ ಟೈಮ್ನಾಗ ಹೆಂಗ್ ಬರ್ತಾರೋ ಯಪ್ಪ ಎಣ್ಣ ಎಲ್ಲ ಕಾಲು ಬತ್ಕೋತ ಬರ್ತಾರೋ. ಇವತ್ತು 1 ಲಕ್ಷ ಜನ ಇಲ್ಲಿ ರೈತರು ಸೇರ್ಯಾರ. ಒಬ್ಬರಿಗೂ ರಾಜಕಾರಣಿಗೆ ಒಬ್ಬರಿಗೆ ಒಂದು ಏನು ಅದರ ಬದಲು ವಿಚಾರ ಇಲ್ಲ ಅಂದ್ರೆ ಈ ದೇಶದೊಳಗೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ. ದೇಶಕ್ಕೆ ಅನ್ನ ಹಾಕುವಂತ ರೈತ ಏನು ಪರಿಸ್ಥಿತಿ ಇವತ್ತಾಗೈತಂದ್ರೆ ಈ ರಾಜಕೀಯ ಮಾತಾಡ್ರೆ ನಾವು ಕೆಟ್ಟಾಗ್ತೀವಿ. ಎಲ್ಲರೂ ಅವರದಾರ. ಕಬ್ಬಿನ ಬೆಲೆ ನಿಗದಿಗೆ ರೈತರು ನಡೆಸುತ್ತಿರುವ ಹೋರಾಟ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವ್ಯಾಪಿಸಿಕೊಂಡಿದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಬೃಹತ್ ಹೋರಾಟ ನಡೆದಿದ್ದರೆ, ಇತ್ತ ರಾಯಬಾಗ ಪಟ್ಟಣ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಜೊತೆಗೆ ಅಥಣಿ ಪಟ್ಟಣ 2ನೇ ದಿನವೂ ಬಂದ್ ಆಗಿದ್ದು, ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಹುಕ್ಕೇರಿ ಪಟ್ಟಣದ ಕೋರ್ಟ್ ವೃತ್ತದಲ್ಲಿ ರೈತರು ಧರಣಿ ಸತ್ಯಾಗ್ರಹ ಮುಂದುವರಿಸಿದ್ದಾರೆ. ಇತ್ತ ಸ್ಥಳಕ್ಕೆ ಸಕ್ಕರೆ ಸಚಿವರು ಬಾರದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ತೀವ್ರವಾಗಿದೆ. ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಕ್ಕರೆ ಸಚಿವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಬೊಬ್ಬೆ ಹೊಡೆದುಕೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗಿದ್ದಾರೆ. ನೀವು ಏನು ಫ್ಯಾಕ್ಟ್ರಿ ಆರದ್ರಿ, ಮಂಡತನ ಬಿಡಿ, ಸರ್ಕಾರದವ್ರ ಮಂಡತನ ಬಿಡಿ. ಇವತ್ತು ನೀವು ಬಿಲ್ ಘೋಷಣೆ ಮಾಡಲಿಲ್ಲ ಅಂದ್ರೆ ಇವತ್ತು ನಾವು ಸಾಯಂಕಾಲ ಅಂತಾರಾಷ್ಟ್ರೀಯ ಹೆದ್ದಾರಿಗಳು ನಮ್ಮ ಹತ್ತಿರ ಇರೋದು NH4ಗಳನ್ನು ಬಂದ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವೇನು ಪ್ರತಿನಿಧಿಯಾಗಿ HK ಪಾಟೀಲ್ ಕಳ್ಸದ್ರಿ. ಯಾಕಂದರೆ ನಮ್ಮ ಶುಗರ್ ಮಂತ್ರಿ ಯಾರು ಶಿವಾನಂದ ಪಾಟೀಲ್ ಅವರು ಅದಾರ ಸತ್ತಾರ, ಅವ್ರನ್ನ ನೀವು ಕಳಿಸ್ಬೇಕು. ಇವತ್ತು ಕಳಿಸಿ ನಮ್ಮ ರೈತರ 3,500 ಘೋಷಣೆ ಮಾಡಬೇಕಂತೇಳಿ ನಿಮಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇವೆ. ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿದ್ದಾರೆ. ರೈತರ ಮನವಿಗೆ ಸ್ಪಂದಿಸದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ, ಹೀಗಾಗಿ ನಾನು ಅವರ ಜೊತೆ ನಿಂತಿದ್ದೇನೆ. ಸಿದ್ದರಾಮಯ್ಯ ಪ್ರತಿಯೊಂದಕ್ಕೂ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾರೆ. ಅತಿವೃಷ್ಟಿಯಾದರೂ 1 ರೂಪಾಯಿ ಅನುದಾನ ನೀಡಿಲ್ಲ. ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಟೀಕೆ ಮಾಡಿದರು. ಇತ್ತ ಅಶ್ವಥ್ ನಾರಾಯಣ್ ಮಾತನಾಡಿ, ಇದು ರೈತ ವಿರೋಧಿ ಸರ್ಕಾರ. ರೈತರ ಸಾಲ ಮನ್ನಾ ಮಾಡಲ್ಲ, ಸಮಸ್ಯೆ ಬಗೆಹರಿಸಲ್ಲ. ಕಬ್ಬು ಬೆಳೆಗಾರರು ಯಾರೂ ಕೇಳದ ದರ ಕೇಳ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಎಷ್ಟು ದರ ಕೊಡ್ತಿದ್ದಾರೋ ಇಲ್ಲೂ ಅಷ್ಟೇ ಕೊಡಿ ಅಂತಿದ್ದಾರೆ ಅಷ್ಟೇ ಅಂತ ವಾಗ್ದಾಳಿ ಮಾಡಿದರು. ಇನ್ನು ವಿಜಯಪುರದಲ್ಲಿಯೂ ಕಬ್ಬು ಬೆಳೆಗಾರರು ಹೋರಾಟ ಮುಂದುವರಿಸಿದ್ದಾರೆ. ವಿಜಯಪುರ ನಗರದ ಡಿಸಿ ಕಚೇರಿ ಹತ್ತಿರ ನಡೆಯುತ್ತಿರುವ ಹೋರಾಟ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಇನ್ನು ಕಬ್ಬಿಗೆ 3,500 ದರ ನಿಗದಿ ಮಾಡುವಂತೆ ಸಚಿವ ಎಂಬಿ ಪಾಟೀಲ್ ಬಳಿ ಆಗ್ರಹಿಸಿದ್ದಾರೆ. ಒಬ್ಬ ರೈತ ನಾಯಕನ ಮಗನಾಗಿ ಅಂತ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಡಬೇಕು. ಯಾವುದೇ ಸಮಸ್ಯೆ ಬಂದಾಗಲೂ ಸಹ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದು ಸಿದ್ದರಾಮಯ್ಯನವರು ಬಹಳ ಕರಗತಗೊಳಿಸಿಕೊಂಡಿದ್ದಾರೆ. ಅತಿವೃಷ್ಟಿ ಆದಾಗಲೂ ಸಹ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಅಂದ್ರೆ ರೈತರು ವಿರೋಧಿ. ಸಾಲನೂ ಮನ್ನಾ ಮಾಡಲ್ಲ, ನೆರವಿಗೆ ಬರೋಲ್ಲ. ಮಹಾರಾಷ್ಟ್ರದಲ್ಲಿ ಏನ್ ನಿಗದಿ ಮಾಡಿದ್ರು ಆ ಬೆಲೆಯನ್ನ ನಮ್ಮಲ್ಲೂ ಕೊಡಿ ಅಂತ ಕೇಳಿದ್ದಾರೆ. ಆ ಪ್ರಕಾರದಲ್ಲಿ ಕೊಡಿ ಅಂತ ನಾವು ಒತ್ತಾಯವನ್ನ ಮಾಡ್ತೀವಿ. 14 ದಿವಸ ನಂತರ ಏನು ಪೇಮೆಂಟ್ ಮಾಡ್ತಾರೆ, ಅದು ರಾಜ್ಯ ಸರ್ಕಾರ ಕಡೆ ಇರ್ತದೆ, ಜಿಲ್ಲಾಧಿಕಾರಿಗಳು ಇರ್ತದೆ, ಶುಗರ್ ಮಿನಿಸ್ಟ್ರಿ, ಶುಗರ್ ಕಮಿಷನರ್ ಅದನ್ನ ಮಾಡಬೇಕಾಗಿದ್ದು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ರೈತರಿಗೆ, ಕಬ್ಬಿನ ಬೆಳೆಗಾರರಿಗೆ ಅದನ್ನು ಸ್ವಲ್ಪ ಬೆಂಬಲವಾಗಿ ಕೊಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಬಿಹಾರ ಎಲೆಕ್ಷನ್ ಹೊತ್ತಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತಕಳವು ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಬಳಿಕ ಹರಿಯಾಣದಲ್ಲೂ ಮತಕಳವು ಆಗಿದೆ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. 2 ಕೋಟಿ ಮತಗಳಲ್ಲಿ 25 ಲಕ್ಷ ಮತಗಳತನ ಆರೋಪ ಮಾಡಿದ್ದು, ಪ್ರತಿ 8 ಮತದಾರರಲ್ಲಿ ಒಬ್ಬರು ನಕಲಿ ಮತದಾರರು ಮತದಾನ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. 10 ಬೂತ್ಗಳಲ್ಲಿ ಒಬ್ಬ ಮಹಿಳೆಯಿಂದ 22 ಬಾರಿ ಮತದಾನ ಆಗಿದೆ. ಸೀಮಾ, ಸ್ವೀಟಿ, ಸರಸ್ವತಿ ಹೆಸರಿನಲ್ಲಿ ಮತ ಚಲಾವಣೆ ಆಗಿದೆ. ಬೇರೆ ಬೇರೆ ರಾಜ್ಯಗಳಿಂದ ಕರೆಸಿ ಬಿಜೆಪಿ ಮತದಾನ ಮಾಡಿಸಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. You absolutely saw she's not from Haryana. Okay, but she votes 22 times in Haryana and she votes in 10 different booths in Haryana and she's got multiple names.
Seema, Sweetie, Saraswati, Rashmi, Vimla. Now what's interesting about this and why I'm opening with this slide, because this happens in 10 booths. ಕರ್ನಾಟಕ ಜನತೆಗೆ ಕೆಎಂಎಫ್ ಮತ್ತೆ ದರ ಏರಿಕೆಯ ಶಾಕ್ ನೀಡಿದೆ. ನಂದಿನಿ ತುಪ್ಪದ ದರ ಪ್ರತಿ ಲೀಟರ್ಗೆ 90 ರೂಪಾಯಿ ಏರಿಕೆ ಮಾಡಿದೆ. ಇತ್ತೀಚೆಗಷ್ಟೇ ಜಿಎಸ್ಟಿ ದರ ಇಳಿಕೆಯಾದ ನಂತರ ಗ್ರಾಹಕರಿಗೆ ಗುಡ್ ನ್ಯೂಸ್ ನೀಡಿದ್ದ ಕೆಎಂಎಫ್ ದರ ಇಳಿಕೆ ಮಾಡಿತ್ತು. ನಂದಿನಿ ತುಪ್ಪದ ಬೆಲೆ ಲೀಟರ್ಗೆ 40 ರೂಪಾಯಿ ಇಳಿಕೆ ಮಾಡಿತ್ತು. ಆದರೆ ಇದೀಗ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ದಿಢೀರಾಗಿ ದರ ಏರಿಕೆ ಮಾಡಿದೆ. 1 ಲೀಟರ್ ನಂದಿನಿ ತುಪ್ಪಕ್ಕೆ ಈಗ 700 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಈ ಮೊದಲು 610 ರೂಪಾಯಿಗೆ 1 ಲೀಟರ್ ತುಪ್ಪ ಮಾರಾಟ ಮಾಡಲಾಗ್ತಾ ಇತ್ತು. ಜಿಎಸ್ಟಿ ಸುಧಾರಣೆ ಬಳಿಕ 40 ರೂಪಾಯಿ ಇಳಿಕೆ ಮಾಡಲಾಗಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ದರ ಏರಿಕೆಯ ಹಿನ್ನೆಲೆಯಲ್ಲಿ ದಿಢೀರ್ ಬೆಲೆ ಹೆಚ್ಚಳ ಮಾಡಲಾಗಿದೆ ಅಂತ ಕೆಎಂಎಫ್ ತಿಳಿಸಿದೆ. ಸದ್ಯ ನಂದಿನಿ ತುಪ್ಪದ ದರ ಏರಿಕೆಯಾಗಿದೆ. ಹಾಲಿನ ದರ ಏರಿಕೆಗೂ ಮನವಿ ಸಲ್ಲಿಸಿದ್ದೇವೆ. ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಹಾಲಿನ ದರ ಕಮ್ಮಿ ಇದೆ ಅಂತ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ಹಾಲಿನ ದರ ಏರಿಕೆ ಮಾಡೋದಕ್ಕೆ ನಾವೇನು ಪ್ರಸ್ತಾವನೆ ಕೊಟ್ಟಿಲ್ಲ, ಮನವಿ ಮಾಡಿದ್ದೀವಿ. ನಮ್ಮ ಅಧಿಕಾರಿಗಳು ಸರ್ಕಾರಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಸೊ ಸರಿಯಾದ ಮಾಹಿತಿಯನ್ನು ಕೊಡದೇ ಇರೋದ್ರಿಂದ ನಷ್ಟ ಅನುಭವಿಸ್ತಾ ಇದ್ದೀವಿ. ಅರ್ಧ ಲೀಟ್ರು 26 ಇದೆ, 1 ಲೀಟ್ರದು 48 ರೂಪಾಯಿ ಏನೋ ಇದೆ, 2 ರೂಪಾಯಿ ವೇರಿಯೇಷನ್ ಆಗುತ್ತೆ. ಸೊ 2 ರೂಪಾಯಿ ವೇರಿಯೇಷನ್ನಿಂದ ನಮಗೆ ನಷ್ಟ ಆಗುತ್ತೆ. ಸೊ ನಾವು ನಮ್ಮ ವಿಚಾರಗಳನ್ನು ಮಂಡಳಿ ಮುಂದೆ ಇಟ್ಟಿದ್ದೀವಿ, ಮಂಡಳಿ ತೀರ್ಮಾನ ಮಾಡ್ತದೆ. 4 ರೂಪಾಯಿ ಮಾರ್ಕೆಟಲ್ಲಿ ಆದದನ್ನು ಸಂಪೂರ್ಣ ರೈತರಿಗೆ ಕೊಡುವಂಥ ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಯೂನಿಯನ್ಗಳಿಗೂ 2 ಕೋಟಿ 3 ಕೋಟಿ ಪ್ರತಿ ವರ್ಷ ಪ್ರತಿ ತಿಂಗಳು ಲಾಸ್ ಆಗ್ತಾ ಇದೆ ಅಂತ ಡಿಮ್ಯಾಂಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ದೇವರ ದರ್ಶನ ಮುಗಿಸಿ ವಾಪಸ್ಸಾಗುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನೀಲಮ್ಮನಹಳ್ಳಿ ತಾಂಡಾ ಬಳಿ ನಡೆದಿದೆ. ಕಾರು ಮತ್ತು ಗೂಡ್ಸ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು, ಕಾರಿನಲ್ಲಿದ್ದ 5 ಪೈಕಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನಿಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ತೀವ್ರವಾಗಿ ಗಾಯಗೊಂಡವರನ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಮೃತರು ನೆರೆಯ ತೆಲಂಗಾಣದ ಜಗನ್ನಾಥಪುರ ಗ್ರಾಮದವರಾಗಿದ್ದಾರೆ. ನಿನ್ನೆ ಜಗನ್ನಾಥಪುರದಿಂದ ಗಾಣಗಾಪುರ ದತ್ತಾತ್ರೇಯ ದೇವರ ದರ್ಶನಕ್ಕೆ ಹೋಗಿದ್ದು, ಇಂದು ದೇವರ ದರ್ಶನ ಮುಗಿಸಿ ವಾಪಸ್ ಜಗನ್ನಾಥಪುರಕ್ಕೆ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ. ಸೊಂಟದ ಮಟ್ಟದ ನೀರಿನಲ್ಲೇ ನಡೆದುಕೊಂಡು ಹೋಗಿ ಗ್ರಾಮಸ್ಥರು ಶವ ಸಂಸ್ಕಾರ ಮಾಡಲು ಪರದಾಡಿದ ಘಟನೆ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಿಲಾಲ್ಪುರ್ ಗ್ರಾಮದಲ್ಲಿ ನಡೆದಿದೆ. ಶವ ಸಂಸ್ಕಾರ ಮಾಡಲು ಈ ಗ್ರಾಮಸ್ಥರಿಗೆ ಟ್ರ್ಯಾಕ್ಟರ್ ಮತ್ತು ಜೆಸಿಬಿಯೇ ಗತಿಯಾಗಿದ್ದು, ಬರೋಬ್ಬರಿ 1 ಕಿಲೋಮೀಟರ್ ದೂರ ನೀರಿನಲ್ಲೇ ನಡೆದುಕೊಂಡು ಹೋಗಿ ಗ್ರಾಮಸ್ಥರು ಶವ ಸಂಸ್ಕಾರ ಮಾಡಿದ್ದಾರೆ. ಗುಣಿ ತೋಡಿದ ಕೂಡಲೇ ಶವ ಸಂಸ್ಕಾರ ಮಾಡದೇ ಇದ್ರೆ ನೀರು ತುಂಬಿ ಗುಣಿ ಮುಚ್ಚಿಯೇ ಹೋಗುವ ಪರಿಸ್ಥಿತಿ ಇದ್ದು, ಮೃತ ಶಂಕರ್ ಎಂಬ ವ್ಯಕ್ತಿಯ ಶವ ಸಂಸ್ಕಾರ ಮಾಡಲು ನೀರಿನಲ್ಲೇ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಪರದಾಡಿದ್ದಾರೆ. ದಾರಿಯಲ್ಲಿ 3-4 ಅಡಿ ನೀರಿರುವ ಕಾರಣ ಮೃತದೇಹವನ್ನ ಟ್ರ್ಯಾಕ್ಟರ್ನಲ್ಲಿ ಸಾಗಿಸಿ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ಮಾಡಿದ್ದು, ಉಳಿದ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ನೀರಿನಲ್ಲೇ ನಡೆದುಕೊಂಡು ಹೋಗಿ ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಉತ್ತರಹಳ್ಳಿಯ ನ್ಯೂ ಮಿಲೆನಿಯಂ ಸ್ಕೂಲ್ ರಸ್ತೆಯಲ್ಲಿ ಅಪರಿಚಿತರು ವೃದ್ಧೆಯೊಬ್ಬರನ್ನ ಕೊಲೆ ಮಾಡಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಅಪರಿಚಿತರು ಎಂಟ್ರಿ ಕೊಟ್ಟು ವೃದ್ಧೆಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. 65 ವರ್ಷದ ಶ್ರೀಲಕ್ಷ್ಮಿ ಹತ್ಯೆಯಾದ ವೃದ್ಧೆಯಾಗಿದ್ದಾರೆ. ಕೊಲೆ ಬಳಿಕ ವೃದ್ಧೆಯ ಮಂಗಲ್ಯ ಸರ ಕಸಿದು ಪರಾರಿಯಾಗಿದ್ದಾರೆ. ಎಂದಿನಂತೆ ನಿನ್ನೆ ಬೆಳಗ್ಗೆ ಕೆಲಸಕ್ಕೆಂದು ತೆರಳಿದ್ದ ಶ್ರೀಲಕ್ಷ್ಮಿ ಪತಿ ಸಾಕಷ್ಟು ಬಾರಿ ಕರೆ ಮಾಡಿದ್ರೂ ರಿಸೀವ್ ಮಾಡಿರಲಿಲ್ಲ. ಬಳಿಕ ಬಾಡಿಗೆದಾರ ಫಣಿರಾಜ್ಗೆ ಕರೆ ಮಾಡಿ ತನ್ನ ಹೆಂಡತಿಗೆ ಫೋನ್ ನೀಡುವಂತೆ ತಿಳಿಸಿದರು. ಈ ವೇಳೆ ಫಣಿರಾಜ್ ಕೂಡ ಹೊರಗಡೆ ಇರೋದಾಗಿ ಹೇಳಿದರು. ಸಂಜೆ ಮನೆಗೆ ಹೋಗಿ ಕಾಲ್ ಮಾಡೋದಾಗಿ ತಿಳಿಸಿದರಂತೆ. ನಂತರ ಮನೆಗೆ ಬಂದ ಫಣಿರಾಜ್ ಶ್ರೀಲಕ್ಷ್ಮಿ ಪತಿ ಅಶ್ವಥ್ ನಾರಾಯಣ್ಗೆ ಕರೆ ಮಾಡಿ ನಿಮ್ಮ ಪತ್ನಿ ನೆಲದ ಮೇಲೆ ಬಿದ್ದಿದ್ದಾರೆ ಎಂದಿದ್ದಾರೆ. ಕೂಡಲೇ ಓಡೋಡಿ ಬಂದ ಗಂಡ ಶ್ರೀಲಕ್ಷ್ಮಿಯನ್ನು ನೋಡಿದಾಗ ಉಸಿರಾಡದೇ ಇರೋದು ಗೊತ್ತಾಗಿದೆ. ಬಳಿಕ ಬೆಡ್ ಮೇಲೆ ಮಲಗಿಸಿ ನೋಡಿದಾಗ ಪತ್ನಿಯ ಕುತ್ತಿಗೆಯ ಬಲಭಾಗ ತುಟಿಯ ಮೇಲೆ ಪರಚಿದ ಗಾಯದ ಗುರುತು ಪತ್ತೆಯಾಗಿದೆ. ಹೀಗಾಗಿ ಪರಿಚಯಸ್ಥರೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಮೃತ ವೃದ್ಧೆಯ ಪತಿ ಅಶ್ವಥ್ ನಾರಾಯಣ್ ಕೊಟ್ಟ ದೂರಿನ ಮೇರೆಗೆ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.